ಧರ್ಮ ಮತ್ತು ಸಂಸ್ಕಾರ ನಮ್ಮ ಹಿಂದೂಗಳ ಸಂಪ್ರದಾಯವಾಗಿದ್ದು ಅನೇಕ ದೈವತ್ವ ಆಚರಣೆಗಳು ಇಂದಿನ ಕಾಲಘಟ್ಟದಲ್ಲಿಯೂ ಕೂಡ ಧರ್ಮಾಚರಣೆ ಹಿಂದೂಗಳಲ್ಲಿ ಸಾಂಪ್ರದಾಯಿಕ ಪರಂಪರೆಯಾಗಿದೆ ಎಂದು ಕುಂಚಿಟಿಗರ ಮಹಾಸಂಸ್ಥಾನ ಮಠ ನರಸಿಂಹಗಿರಿ ಸುಕ್ಷೇತ್ರದ ಪರಮ ಪೂಜ್ಯ ಶ್ರೀಗಳು ಆದ ಡಾಕ್ಟರ್ ಶ್ರೀ ಶ್ರೀ ಹನುಮಂತನಾಥ ಮಹಾಸ್ವಾಮೀಜಿ ವಿವರಿಸಿದರು. ಬಾಗಲಕೋಟೆಯ ಶೇಷಾದ್ರಿ ನಗರದಲ್ಲಿ ಶ್ರೀ ಸಂಕಷ್ಟಹಾರ ಮಹಾಗಣಪತಿ ಟೆಂಪಲ್ ಟ್ರಸ್ಟ್ ವತಿಯಿಂದ ಶ್ರೀ ಸಂಕಷ್ಟಹಾರ ಮಹಾಗಣಪತಿ ಸ್ವಾಮಿ ಪ್ರತಿಷ್ಠಾಪನೆಯ ಮೊದಲನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭವನ್ನು ಕೊರಟಗೆರೆಯ ಯಲಿರಾಂಪುರದ ಕುಂಚುಟಿಗರ ಮಹಾಸಂಸ್ಥಾನ ಮಠ ನರಸಿಂಹಗಿರಿ ಸುಕ್ಷೇತ್ರದ ಶ್ರೀಗಳು ಆದ ಡಾಕ್ಟರ್ ಶ್ರೀ 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 ಹನುಮಂತನಾಥ ಮಹಾಸ್ವಾಮೀಜಿ ದಿವ್ಯ ಸಾನ್ನಿಧ್ಯದಲ್ಲಿ ಹಾಗೂ ಶಾಸಕ ಎಸ್ ಮುನಿರಾಜು ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿದರು. ನಮ್ಮ ದೇಶದಲ್ಲಿ ಸಿಗುವ ಆಚಾರ ವಿಚಾರಗಳು ಸಂಸ್ಕೃತಿ ಪರಂಪರೆಗಳು ಬೇರೆಲ್ಲೂ ಸಿಗಲ್ಲ. ಮುಕ್ಕೋಟಿ ದೇವರುಗಳನ್ನ ಪೂಜಿಸುವ ಹಿಂದೂಗಳ ಏಕೈಕ ದೇಶ ಭಾರತ. ನಾವೆಲ್ಲ ಇವತ್ತು ಸಮೃದ್ಧಿಯಾಗಿ ಬದುಕಲು ನಮ್ಮ ಹಿಂದೂ ಧರ್ಮವೇ ಕಾರಣ ಎಂದಿದ್ದಾರೆ. ಬೆಂಗಳೂರು ನಗರ ಹೃದಯ ಭಾಗದಲ್ಲಿ ಶೇಷಾದ್ರಿ ಲೇಔಟ್ನಲ್ಲಿ ಶ್ರೀ ಸಂಕಷ್ಟರ ಮಹಾಗಣಪತಿಯ ದೇವಸ್ಥಾನದ ಮೊದಲನೇ ವರ್ಷದ ವಾರ್ಷಿಕೋತ್ಸವ ಧಾರ್ಮಿಕ ಸಮಾರಂಭ ಹೋಮ-ಹವನಗಳು ಕಳೆದ 2 ದಿನಗಳಿಂದ ನಿನ್ನೆ ಮತ್ತು ಇವತ್ತು ಬಹಳ ಅರ್ಥಪೂರ್ಣವಾಗಿ ಜರುಗಿದೆ. ಈ ಭಾಗದ ನಾಗರಿಕರು ಸದ್ಭಕ್ತರು ಎಲ್ಲರೂ ಕೂಡ ಪ್ರಥಮ ಪೂಜಿತ ವಿಘ್ನ ವಿನಾಶಕ ಮಹಾಗಣಪತಿಯ ಆರಾಧನೆಯನ್ನು ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ವಿಘ್ನ ವಿನಾಶಕನನ್ನ ಪ್ರಾರ್ಥನೆ ಮಾಡೋಣ. ದೇಶ ಸುಭಿಕ್ಷವಾಗಲಿ, ಶಾಂತಿ ಸಮೃದ್ಧಿ ನೆಲೆಸಲಿ, ಎಲ್ಲ ವರ್ಗದ ಎಲ್ಲ ಜನರ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡಿ ಈ ಭಾಗದಲ್ಲಿ ಒಳ್ಳೆ ಮಳೆ ಬೆಳೆ ಆಗುವಂಥ ಶಕ್ತಿಯನ್ನು ಆಶೀರ್ವಾದವನ್ನು ಮಹಾಗಣಪತಿ ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ನಮ್ಮ ನಾಡಿಗೆ ನಮ್ಮ ದೇಶಕ್ಕೆ ಯಾವುದೇ ಕೆಟ್ಟ ನೆರಳು ಕಪ್ಪು ಛಾಯೆ ಬೀಳದೇ ಇರಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಯಾವತ್ತೂ ಕೂಡ ನಮ್ಮ ದೇಶಕ್ಕೆ ಅನ್ನ ಕೊಡುವಂಥ ರೈತನನ್ನು, ದೇಶವನ್ನು ಕಾಯುವಂಥ ಯೋಧರಿಗೆ ಶಕ್ತಿಯನ್ನು ಕೊಡು, ಧೈರ್ಯವನ್ನು ಕೊಡು ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಈ ಶೇಷಾದ್ರಿ ಲೇಔಟು ಈ ವರಸಿದ್ಧಿ ವಿನಾಯಕ ಸಂಕಷ್ಟರ ಮಹಾಗಣಪತಿಯ ಏನು ಸಮಿತಿ ಇದೆ ಅಧ್ಯಕ್ಷರು ಮೊದಲುಗೊಂಡು ಎಲ್ಲ ಪದಾಧಿಕಾರಿಗಳಿಗೆ ಈ ಭಾಗದ ನಗರದ ಎಲ್ಲ ನಿವಾಸಿಗಳಿಗೆ ಭಗವಂತ ಆಯುರಾರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ತುಂಬು ಹೃದಯದಿಂದ ಹಾರೈಸುತ್ತೇವೆ. ಶಾಸಕ ಎಸ್ ಮುನಿರಾಜು ಮಾತನಾಡಿ, ನಾವು ಯಾವುದೇ ಕಾರ್ಯ ಆರಂಭಕ್ಕೂ ಮುನ್ನ ಮೊದಲು ಗಣೇಶನ ಪೂಜೆ ಆರಂಭಿಸ್ತೀವಿ. ಅಂತೆಯೇ ಟ್ರಸ್ಟ್ ವತಿಯಿಂದ ಶ್ರೀ ಸಂಕಷ್ಟಹಾರ ಮಹಾಗಣಪತಿ ಸ್ವಾಮಿ ಪ್ರತಿಷ್ಠಾಪಿಸಿ ಬಡಾವಣೆಯ ನಾಗರಿಕರ ಸಲುವಾಗಿ ಮೊದಲನೇ ವಾರ್ಷಿಕೋತ್ಸವ ಹಮ್ಮಿಕೊಂಡು ಧರ್ಮ ಕಾರ್ಯ ಆಚರಿಸುತ್ತಿರುವುದು ಒಳ್ಳೆಯ ಕೆಲಸ, ಸರ್ವರಿಗೂ ಶುಭವಾಗಲಿ ಎಂದಿದ್ದಾರೆ. ಶೇಷಾದ್ರಿ ನಗರದಲ್ಲಿ ಸಂಕಷ್ಟಹಾರ ಮಹಾಗಣಪತಿ ದೇವಾಲಯ ಪ್ರಾರಂಭ ಆಗಿ 1 ವರ್ಷ ಆಯಿತು. ಹಿಂದೂ ಧರ್ಮದಲ್ಲಿ ನಾವು ನಂಬಿರೋದು ಭಗವಂತನ. ಯಾವುದೇ ಒಂದು ಪೂಜೆ ಪುರಸ್ಕಾರ ಮಾಡಬೇಕಾದ್ರೆ ಪ್ರಥಮ ಪೂಜೆ ವಿಘ್ನ ವಿನಾಶಕ ವಿನಾಯಕನಿಗೆ ಪೂಜೆ ಸಲ್ಲಿಸಿ ನಂತರ ನಮ್ಮ ಕೆಲಸ ಕಾರ್ಯಗಳನ್ನ ಪ್ರಾರಂಭ ಮಾಡುವಂಥ ಸಂಸ್ಕೃತಿ ಇರ್ತಕ್ಕಂಥ ದೇಶ ನಮ್ಮದು. ಇಲ್ಲಿ ಕೂಡ ಈ ಬಡಾವಣೆಯ ನಾಗರಿಕರು, ಈ ಬಡಾವಣೆಯ ಹಿರಿಯರು, ತಾಯಂದಿರು, ಯುವಕರು ಎಲ್ಲರೂ ಸೇರಿ ಇದ್ದಂಥ ಒಂದು ಸಣ್ಣ ಜಾಗದಲ್ಲೇ ಒಂದು ಸುಂದರವಾದಂಥ ದೇವಾಲಯ ನಿರ್ಮಾಣ ಮಾಡಿ ಈ ಇಲ್ಲಿನ ಭಕ್ತಾದಿಗಳಿಗೆ, ಇಲ್ಲಿನ ನಾಗರಿಕರಿಗೆ ಆ ಭಗವಂತನ ದರ್ಶನದ ಭಾಗ್ಯನ ಕಲ್ಪಿಸ್ಕೊಟ್ಟಿದ್ದಾರೆ. ಸಂಕಷ್ಟದ ದಿವಸ ಪೂಜೆ ಪುರಸ್ಕಾರಗಳು ಮಾಡ್ತಾರೆ, ವಿಶೇಷ ಹಬ್ಬ ದಿನಗಳಲ್ಲಿ ಪೂಜೆ ಪುರಸ್ಕಾರಗಳು ಮಾಡ್ತಾರೆ. ನಿತ್ಯ ಬೆಳಗ್ಗೆ ಸಾಯಂಕಾಲ ವಿನಾಯಕನಿಗೆ ಪೂಜೆ ನಡೀತಾ ಇರುತ್ತೆ. 1 ವರ್ಷಗಳಿಂದ ನಿರಂತರವಾಗಿ ಸಣ್ಣ ಅಭಿವೃದ್ಧಿ ಮಾಡಿ ಅನೇಕ ದಾನಿಗಳು, ಈ ಬಡಾವಣೆಯ ನಿವಾಸಿಗಳು ಸೇರಿ ಒಂದು ಸುಂದರವಾದಂಥ ಹಾಲು, ಚಿಕ್ಕದಾದ ಚೊಕ್ಕದಾದಂಥ ಒಂದು ಹಾಲನ್ನು ಮಾಡಿದ್ದಾರೆ. ಈ ಭಾಗದ ನಾಗರಿಕರಿಗೆ ಸಣ್ಣ ಪುಟ್ಟ ಸೌಲಭ್ಯ, ಒಂದು ಮದುವೆ ಇರ್ಬೋದು, ನಾಮಕರಣ ಇರ್ಬೋದು, ಬರ್ಡೇ ಇರ್ಬೋದು, ಇಂಥ ಕಾರ್ಯಕ್ರಮವನ್ನು ಮಾಡೋಕ್ಕೆ ಒಂದು ಸಣ್ಣ ಹಾಲನ್ನು ಕೂಡ ಮಾಡಿದ್ದಾರೆ. ಈಗ ತಾನೇ ಹನುಮಂತನಾಥ ಮಹಾಸ್ವಾಮಿಗಳು ಬಂದು ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆಶೀರ್ವಚನ ನೀಡಿ ಹೊರಟಿದ್ದಾರೆ. ಇದಕ್ಕೆ ಕೈ ಜೋಡಿಸಿರ್ತಕ್ಕಂಥವರು ಮುರಳಿಯವರು, ರಮೇಶ್ ಅವರು, ನಮ್ಮ ಭೀಮೇಶ್ ಅವರು, ಆನಂದ್ ರೆಡ್ಡಿ ಅವರು, ಸುರೇಶ್ ಅವರು, ಹೆಗಡೆ ಅವರು, ಶಿವದಾಸ್ ಅವರು, ಈ ರೀತಿ ಅಶೋಕ್ ಕುಮಾರ್ ಅವರು, ಈ ರೀತಿ ಅನೇಕ ಜನ ಸೇರಿ ಸುಂದರವಾದಂಥ ಚಿಕ್ಕದಾದಂಥ ಚಪ್ಪಟವಾದಂಥ ದೇವಾಲಯ ನಿರ್ಮಾಣ ಮಾಡಿ 1 ವರ್ಷ ಆಗಿದೆ. ಅದಕ್ಕೆ ಇವತ್ತು ಹೋಮ ಇತ್ಯಾದಿಗಳನ್ನ ಮಾಡಿ ಎಲ್ಲರಿಗೂ ಈ ಬಡಾವಣೆಯ ಪುಟಾಣಿ ಮಕ್ಕಳು, ನಾಗರಿಕರು, ತಾಯಂದಿರು ಭಾಗವಹಿಸಿ ಒಂದು ಹಬ್ಬದ ವಾತಾವರಣ ಸೃಷ್ಟಿ ಮಾಡಿದ್ದಾರೆ.
ಗಣೇಶ ಭಾಳ ಶಕ್ತಿವಂತ. ನಾವೇನು ಪ್ರಾರ್ಥನೆ ಮಾಡಿ ಕೆಲಸಕ್ಕೆ ಕೈ ಹಾಕ್ತೀವಿ, ನಿರ್ವಿಘ್ನ ರೀತಿ ಯಾವುದೇ ಅಡಚಣೆ ಬರದೆ ನಮ್ಮ ಕೆಲಸಗಳನ್ನ ಯಶಸ್ವಿ ಮಾಡಿಕೊಡುವಂಥ ಶಕ್ತಿ ಇರ್ತಕ್ಕಂಥ ಗಣೇಶ. ವಿಶೇಷವಾಗಿ ಒಂದು ದಿನ ಅಂತ ಹೇಳಬೇಕಾಗತ್ತೆ. ನಮ್ಮ ಈ ಒಂದು ಸಂಕಷ್ಟಹರ ಮಹಾಗಣಪತಿ ದೇವಸ್ಥಾನ ನಿರ್ಮಾಣವಾಗಿ ಇವತ್ತಿಗೆ 1 ವರ್ಷ ತುಂಬಿದೆ. ಆ 1 ವರ್ಷದ ಮೊದಲನೇ ವರ್ಷದ ವಾರ್ಷಿಕೋತ್ಸವವನ್ನು ಈ ದಿನ ಅದ್ಧೂರಿಯಾಗಿ ನಮ್ಮ ಎಲ್ಲ ಭಕ್ತ ಮಹಾಶಯರ ನೆರವಿನಿಂದ ನೆರವೇರಿಸ್ತಾ ಇದ್ದೀವಿ. ಈಗಾಗಲೇ 4ನೇ ತಾರೀಕು ಸಂಜೆ ಹೋಮ ಹವನಗಳು ನಡೆದು ಈ ದಿನ 5ನೇ ತಾರೀಕು ಮಾರ್ನಿಂಗ್ 7:30 ಗಂಟೆಯಿಂದ ಪ್ರಾರಂಭವಾಗಿ ಈಗ ಸುಮಾರು 1 ಗಂಟೆ ಇರ್ಬೋದು ಇಲ್ಲಿಯ ತನಕ ಪೂಜೆಯನ್ನು ನೆರವೇರಿಸಿದರೆ ನಮ್ಮ ಶ್ರೀನಿಧಿ ಅರ್ಚಕರ ತಂಡದಿಂದ ಸುಸೂತ್ರವಾಗಿ ಒಂದು ಪೂಜೆ ನೆರವೇರಿದೆ. ಈ ಒಂದು ಪೂಜಾ ಕಾರ್ಯಕ್ರಮಕ್ಕೆ ನಮ್ಮ ಯಲೆರಾಂಪುರ ಸ್ವಾಮಿಗಳಾದಂತಹ ಡಾಕ್ಟರ್ ಶ್ರೀ ಹನುಮಂತನಾಥ ಸ್ವಾಮೀಜಿಗಳು ಕೂಡ ಆಗಮಿಸಿ ದೇವರ ಒಂದು ದರ್ಶನ ಪಡೆದು ಎಲ್ಲರ ಭಕ್ತಾದಿಗಳಿಗೂ ಕೂಡ ಒಂದು ಆಶೀರ್ವಾದವನ್ನು ನೀಡಿ ಇದೀಗ ತಾನೇ ನಿರ್ಗಮಿಸಿದ್ದಾರೆ. ಹಾಗೆ ನಮ್ಮ ಜನಪ್ರಿಯ ಶಾಸಕರಾದಂತಹ ಮುನ್ರಾಜಣ್ಣನವರು ಕೂಡ ಆಗಮಿಸಲಿದ್ದಾರೆ. ಹಾಗೆ ನಮ್ಮ ಎಲ್ಲ ನಾಗರಿಕರು, ಸಮಸ್ತ ಬಂಧುಗಳು, ಭೈರವೇಶ್ವರ ನಗರ, ಶೇಷಾದ್ರಿ ನಗರ, BTS ಬಡಾವಣೆ ಎಲ್ಲ ಒಂದು ಭಕ್ತ ಸಮೂಹ ಏನಿದೆ, ಭಕ್ತಾದಿಗಳ ಒಂದು ಶ್ರಮನೇ ಈ ಒಂದು ದೇವಸ್ಥಾನ. ನಮ್ಮ ಒಂದು ಸಂಕಷ್ಟಹರ ದೇವಸ್ಥಾನದಲ್ಲಿರ್ತಕ್ಕಂಥ ವಿಗ್ರಹ ನೋಡಿದ್ರೆ ಸ್ವಾಮೀಜಿಗಳು ಹೇಳ್ತಾ ಇದ್ರು, ಮೊದಲನೇದಾಗಿ ಜಾಗ ನೀಡಿದಂಥ ಆಶಾಪಿ ಪ್ರಕಾಶ್ ಶೆಟ್ಟಿರವರು ಈ ಒಂದು ಜಾಗವನ್ನು ಪಾರ್ಕ್ ಆಗಿ ಮೀಸಲಿಟ್ಟಿದ್ದಂಥ ಒಂದು ಜಾಗವನ್ನು ಈ ನಮ್ಮ ಶೇಷಾದ್ರಿ ಬಡಾವಣೆಯ ಎಲ್ಲ ಟ್ರಸ್ಟ್ನ ಪದಾಧಿಕಾರಿಗಳು ಹೋಗಿ ಕೇಳ್ಕೊಂಡಾಗ ಇದನ್ನ ದಾನವಾಗಿ ಕೊಟ್ಟರು. 1 ವರ್ಷದಲ್ಲಿ ನೀವೇನಾದರೂ ಟೆಂಪಲ್ ಮಾಡಿ ದೇವಸ್ಥಾನ ಮಾಡಿಲ್ಲ ಅಂದರೆ ನಾವು ವಾಪಸ್ ತಗೊಳ್ತೀವಿ ಈ ಜಾಗನ ಅಂತೇಳಿ ಒಂದು ಷರತ್ತು ಹಾಕೊಟ್ರು. ಅದೇ ರೀತಿ ನಮ್ಮ ಅಧ್ಯಕ್ಷರಾದ ಭೀಮೇಶ್ ಗೌಡರು ಹಾಗೆ ಎಲ್ಲ ಪದಾಧಿಕಾರಿಗಳು ಸೇರಿ ಎಲ್ಲರೂ ಹಗಲು ರಾತ್ರಿ ಎಲ್ಲರೂ ಶ್ರಮ ವಹಿಸಿ ಒಂದು ದೇವಸ್ಥಾನನ ಕೇವಲ 1 ವರ್ಷದಲ್ಲಿ ಇಂಥ ಒಂದು ಕಲ್ಲಿನ ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಅದರೊಟ್ಟಿಗೆ ಒಂದು ಸಭಾಭವನವನ್ನು ಮಾಡಿದ್ವಿ ಎಲ್ಲ ಸೇರಿ. ಈ ಸಭಾಭವನ ಎಷ್ಟು ಉಪಯೋಗ ಅಂದರೆ ಇವತ್ತು ಬೆಂಗಳೂರು ನಗರದಲ್ಲಿ 50-60 ಸಾವಿರ ಲಕ್ಷ ರೂಪಾಯಿ ಇದ್ರೂ ಒಂದು ಸಣ್ಣ ಕಾರ್ಯಕ್ರಮ ಮಾಡೋಕ್ಕಾಗಲ್ಲ. ಕೇವಲ 8 ರಿಂದ 10 ಸಾವಿರ ರೂಪಾಯಿ ಈಗಳ ಸಣ್ಣ ಮೊತ್ತದಲ್ಲಿ ಎಲ್ಲರಿಗೂ ಅನುಕೂಲ ಆಗಲಿ ಸುತ್ತಮುತ್ತ ಬಡಾವಣೆಯವ್ರಿಗೆ ಅಂತ ಹೇಳ್ಬಿಟ್ಟು ಇದನ್ನ ಮಾಡಿದಾಗ ಎಲ್ಲರೂ ಬಂದು ಇದ್ರ ಸದುಪಯೋಗ ಮಾಡ್ಕೋಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದೀವಿ. ಹಾಗೂ ಇಲ್ಲಿ ಬಂದಂತ ಎಲ್ಲ ಭಕ್ತಾದಿಗಳಲ್ಲಿ ಅನೇಕ ಕಷ್ಟ ಕಾರ್ಯಗಳು, ಉದಾಹರಣೆಗೆ ನಾವೇ ಎಷ್ಟೋ ಜನ ಇದ್ದೀವಿ, ಬಂದು ಈ ಭಗವಂತನಲ್ಲಿ ನಾವು ಪ್ರಾರ್ಥನೆ ಮಾಡಿದಾಗ ಸುಮಾರು ಇಲ್ಲಿ ನಮ್ಮ ಪಕ್ಕದ ಬಡಾವಣೆ ಬಾಬು ಅಂತೇಳಿ ಅವ್ರಿಗೆ 14 ವರ್ಷದಿಂದ ಮಕ್ಕಳಿರಲಿಲ್ಲ. ಈಗ ಬಂದಾಗ ಅದೇ ಸ್ವಾಮೀಜಿ ಅವ್ರು ಬಂದಾಗ ಹೇಳಿದ್ರು, ನಮಗೆ 14 ವರ್ಷ ನಂತರ ಒಂದು ಮುದ್ದಾದ ಮಗು ಕರುಣಿಸಿದನ ಭಗವಂತ ಅಂತೇಳಿ ತುಂಬಾ ಶಕ್ತಿಯುತ ಸಂಕಷ್ಟಹರ ಗಣಪತಿ. ಈ ಸುತ್ತಮುತ್ತಲು ಎಲ್ಲ ಗಣೇಶ, ವರಸಿದ್ಧಿ ವಿನಾಯಕ, ಬೇರೆ ಬೇರೆ ಗಣೇಶನ ದೇವಸ್ಥಾನಗಳನ್ನ ನೋಡಿದೀವಿ. ಬುಧವಾರದಿಂದ ಗುರುವಾರದವರೆಗೂ ನಡೆದ 2 ದಿನಗಳ ಕಾಲ ಪುಣ್ಯ ಮಹಾ ಗಣಪತಿ ಹೋಮ, ನವಗ್ರಹ ಹೋಮ, ವಿಶೇಷ ಹೂವಿನ ಅಲಂಕಾರ, ಸುಪ್ರಭಾತ ಸೇವೆ, ಕುಂಭಾಭಿಷೇಕ, ಮಹಾಮಂಗಳಾರತಿ, ಇನ್ನು ಅನೇಕ ಪೂಜಾ ಕಾರ್ಯಕ್ರಮ ಜರುಗಿದ್ವು. ಇದೇ ವೇಳೆ ನೆರೆದಿದ್ದ ಸಾವಿರಾರು ಭಕ್ತರಿಗೆ ತೀರ್ಥ ಅನ್ನಪ್ರಸಾದ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಶ್ರೀ ಸಂಕಷ್ಟಹರ ಮಹಾಗಣಪತಿ ಟೆಂಪಲ್ ಟ್ರಸ್ಟಿನ ಗೌರವಾಧ್ಯಕ್ಷ ವಿಜಯಕುಮಾರ್, ಅಧ್ಯಕ್ಷ ಪಿ ಭೀಮೇಶ್ ಗೌಡ್ರು, ಉಪಾಧ್ಯಕ್ಷ ಯು ರಮೇಶ್, ಸಂಘಟನಾ ಕಾರ್ಯದರ್ಶಿ ಬಿ ಮುರಳಿ, ಪ್ರಧಾನ ಕಾರ್ಯದರ್ಶಿ ಗಣಪತಿ ಎಂ ಹೆಗಡೆ, ಜಂಟಿ ಕಾರ್ಯದರ್ಶಿ ಆರ್ ಸುರೇಶ್, ಖಜಾಂಚಿ ಶಿವದಾಸ್, ಆಡಳಿತ ಅಧಿಕಾರಿ ಪವನ್ ಕುಮಾರ್, ಕಾರ್ಯದರ್ಶಿ ನವೀನ್, ಸಂಚಾಲಕ ಅಜಿತ್ ಸರ್ ದೇಶಪಾಂಡೆ, ಪದಾಧಿಕಾರಿಗಳು, ಶೇಷಾದ್ರಿ ನಗರ ಕ್ಷೇಮಾಭಿವೃದ್ಧಿ ಸಂಘದ ಪದಾಧಿಕಾರಿಗಳು, ಸ್ತ್ರೀ ಶಕ್ತಿ ಸಂಘದ ಸದಸ್ಯರುಗಳು ಭಾಗಿಯಾಗಿದ್ದರು.